Good morning, Karnataka. So welcome back to another episode of Tech Updates in Kannada. ಓಕೆ, ಸೊ ಇವತ್ತು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋ, ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟೆಕ್ ಅಪ್ಡೇಟ್ಸ್ಗಳನ್ನು ನಾನು ತರ್ತಾ ಇದ್ದೀನಿ. ಇಂಡಿವಿಜುವಲ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒಂದು ಸಮರಿ ನೋಡ್ಕೊಂಬರೋಣ. ಯಾವ್ಯಾವ ಟಾಪಿಕ್ಸ್ನ ನಾವು ಕವರ್ ಮಾಡ್ತಿದ್ದೀವಿ ಇವತ್ತು ಅಂತ ಹೇಳ್ಬಿಟ್ಟು ನಾನೊಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ನಾವು ಯಾವ್ಯಾವ ಟಾಪಿಕ್ಸನ್ನು ಕವರ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್, ಆರ್ಟಿಮಿಸ್ 2 ಇದ್ರ ಬಗ್ಗೆ ಡಿಸ್ಕಸ್ ಮಾಡಲೇಬೇಕು ನಾವು. ತುಂಬ ಇಂಪಾರ್ಟೆಂಟ್ ಆಗಿರೋ, ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ ಇದು. US ನಾಸಾದವ್ರು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೊಂದೇನೆಂದರೆ, ಟೆಕ್ ಟಾಪಿಕ್ಸ್ ಅಂತ ಬಂದಮೇಲೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ, ಕಂಪ್ಲೀಟೇ ಆಗೋದಿಲ್ಲ. ಸೊ ಅದ್ರ ಬಗ್ಗೆನೂ ಮಾತಾಡೋಣ. ಆಮೇಲೆ ಇವಾಗ ನಥಿಂಗ್ ಅಂತ ಒಂದು ಸ್ಮಾರ್ಟ್ಫೋನ್ ಗೊತ್ತಿರುತ್ತೆ ನಿಮಗೆ, ಕಂಪನಿ. ಸೊ ಅದು AI ಪವರ್ಡ್ ಸನ್ಗ್ಲಾಸಸ್ ತರ್ತಾ ಇದೆ, ಡಿಸೈನ್ ಮಾಡ್ತಾ ಇದೆ. ಅದ್ರ ಬಗ್ಗೆನೂ ಮಾತಾಡೋಣ. ನಮ್ಮ UPI ರಿಲೇಟೆಡ್ ಸ್ವಲ್ಪ ಅಪ್ಡೇಟ್ಸ್ಗಳಿದೆ, ಅದ್ರ ಬಗ್ಗೆನೂ ಮಾತಾಡೋಣ. ಆ್ಯಪಲ್ ಅವ್ರದ್ದು 50th ಇಯರ್ ಆನಿವರ್ಸರಿ ಇದೆ, ಅದ್ರ ಬಗ್ಗೆನೂ ಮಾತಾಡೋಣ. ಓಕೆ, ಸೊ ಇಂಡಿವಿಜುವಲ್ ಆಗಿ ಒಂದೊಂದು ಟಾಪಿಕ್ನ ಕವರ್ ಮಾಡ್ತಾ ಹೋಗೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ನಮ್ಮ ಫಸ್ಟ್ ಟಾಪಿಕ್ ಇವತ್ತಿಂದು ಆರ್ಟಿಮಿಸ್ 2 ಅನ್ನೋದ್ರ ಬಗ್ಗೆ. ಆವಾಗಲೇ ನಾನು ಹೇಳಿದ್ದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಎಲ್ಲರೂ ಕೂಡ ಇದ್ರ ಬಗ್ಗೆ ಅಪ್ಡೇಟೆಡ್ ಆಗಿರಲೇಬೇಕು. ಇದೇನು ಅಂದರೆ, US ನಾಸಾದವ್ರು ನಡೆಸ್ತಿರುವಂತಹ ಸ್ಪೇಸ್ ಮಿಷನ್. ಇದರಲ್ಲಿ ಏನಾಗ್ತಾ ಇದೆ ಅಂದರೆ, 4 ಜನ ನಾಸಾ ಆಸ್ಟ್ರೋನಾಟ್ಸು ಮೂನ್ ಮೇಲೆ ಲ್ಯಾಂಡ್ ಆಗ್ತಾರೆ, ಅಲ್ಲಿ ರಿಸರ್ಚ್ ಮಾಡ್ತಾರೆ. ಇಟ್ ಇಸ್ ಅ 10-day ಟ್ರಿಪ್. ಎಲ್ಲ ರಿಸರ್ಚ್ಗಳನ್ನು ಮುಗಿಸ್ಕೊಂಡು ವಾಪಸ್ ಅರ್ತಿಗೆ ಬರ್ತಾರೆ. ಓಕೆ, ಈ ಥರ ಲಾಸ್ಟ್ ನಡೆದಿದ್ದು 53 years ago, 1972 ಅಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಇಸ್ ದ ಫಸ್ಟ್ ಪರ್ಸನ್ ಮೂನ್ ಮೇಲೆ ಕಾಲಿಟ್ಟಿದ್ದು. ನಿಮಗೆಲ್ಲರಿಗೂ ಈ ವಿಷಯ ಗೊತ್ತಿರುತ್ತೆ. ಸೊ ಈವನ್ ರೀಸೆಂಟ್ಲಿ ಕೂಡ ಇಸ್ರೋದವರು, ಇಂಡಿಯಾದವರು ಮೂನ್ ಮೇಲೆ ಲ್ಯಾಂಡ್ ಆಗಿದ್ವಿ, ಬಟ್ ನಾಟ್ ಹ್ಯೂಮನ್ಸ್. ಓಕೆ, 53 years ಆದಮೇಲೆ ಮತ್ತೆ US ಅಟೆಂಪ್ಟ್ ಮಾಡ್ತಾ ಇದೆ. ಇದು ದೇ ಆರ್ ಆಲ್ರೆಡಿ ಹಾಫ್ ವೇ ಥ್ರೂ. April 1ಗೆ ಆಲ್ರೆಡಿ ಲಾಂಚ್ ಆಗಿದೆ ಸಕ್ಸಸ್ಫುಲಿ. ನೋಡೋಣ ಏನೇನು ರಿಸರ್ಚ್ ಮಾಡ್ತಾರೆ ಅವರು ಅಂತ ಹೇಳ್ಬಿಟ್ಟು. ಅಲ್ಲಿ ಕಮ್ಯುನಿಕೇಶನ್ಸ್ ಹೇಗಿರುತ್ತೆ, ಲೈಫ್ ಸಪೋರ್ಟ್ ಹೇಗಿರುತ್ತೆ, ಅಲ್ಲಿ ಪರ್ಮನೆಂಟ್ ಆಗಿ ಸ್ಪೇಸ್ ಸ್ಟೇಷನ್ ಅನ್ನ ಹೇಗೆ ಸೆಟಪ್ ಮಾಡೋದು, ಇದು ಎಲ್ಲದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಆಲ್ಸೋ ಒನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಇವರು ಹಾಫ್ ವೇ ಥ್ರೂ ಇದ್ದಾರೆ ಅಂತ ಹೇಳಿದ್ದಲ್ವಾ, ಇವರು ಒಂದು ಅರ್ತಿನ ಫೋಟೋನ ಕ್ಲಿಕ್ ಮಾಡಿದ್ದಾರೆ. ದಿಸ್ ಈಸ್ ದ ಫಸ್ಟ್ ಟೈಮ್ ಅರ್ತಿನ ಫೋಟೋನ ಒಬ್ಬ ಮನುಷ್ಯ ಕ್ಲಿಕ್ ಮಾಡಿರೋದು ಥ್ರೂ ಹ್ಯಾಂಡ್ ಹೆಲ್ಡ್ ಡಿವೈಸ್, ಟ್ಯಾಬ್ಲೆಟ್ಸ್ ಮೂಲಕ. ಇಟ್ ಈಸ್ ಲುಕಿಂಗ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಒಂದು ಬ್ಲೂ ಸಫೈರ್, ಒಂದು ಮಾರ್ಬಲ್ ಥರನೋ ಅಥವಾ ಒಂದು ಕಲ್ ಥರನೋ ಕಾಣ್ತಾ ಇದೆ ಟೋಟಲ್ ಅರ್ತ್, ನಮ್ಮ ಮನೆ ಅಲ್ವಾ. ಸೊ ಇಟ್ ಈಸ್ ಲುಕಿಂಗ್ ಗಾರ್ಜಿಯಸ್. ನಾಸಾ ಎಷ್ಟು ಪ್ರೌಡ್ ಆಗಿದೆ ಅಂತ ಅಂದರೆ, ಅವರು ತಮ್ಮ ಓನ್ ವೆಬ್ಸೈಟಲ್ಲಿ ಹಲೋ ವರ್ಲ್ಡ್ ಅಂತ ಹೇಳ್ಬಿಟ್ಟು ಇದನ್ನು ಈ ಒಂದು ಪಿಕ್ಚರನ್ನು ಪಬ್ಲಿಷ್ ಮಾಡಿದೆ. ಸೊ ಯಾ, ವೆರಿ ಇಂಟ್ರೆಸ್ಟಿಂಗ್, ವೆರಿ ಎಕ್ಸೈಟಿಂಗ್ ಹೋಲ್ ಮಿಷನ್. ನೋಡೋಣ, ನಾನು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ. ಓಕೆ, ಲೆಟ್ಸ್ ಕ್ವಿಕ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಓಕೆ, ನಮ್ಮ ಸೆಕೆಂಡ್ ಟಾಪಿಕ್ ಇವತ್ತಿಂದು ನಥಿಂಗ್ ಸ್ಮಾರ್ಟ್ಫೋನ್ ಗೊತ್ತಿದೆ ಅಲ್ವಾ, ನಥಿಂಗ್. ಅದೇ ಕಂಪನಿಯವರು AI ಪವರ್ಡ್ ಸನ್ ಗ್ಲಾಸಸ್ ಅಂದರೆ ಸ್ಮಾರ್ಟ್ ಗ್ಲಾಸಸ್ನ ಬಿಡ್ತಾ ಇದ್ದಾರೆ ಗುರು. ಸೊ ಇಟ್ ಈಸ್ ನಾಟ್ ನಾರ್ಮಲ್. ನಿಮಗೆ ರೀಸೆಂಟಾಗಿ ಮೆಟಾದವರು ರೇಬ್ಯಾನ್ ಅಂತ ಹೇಳ್ಬಿಟ್ಟು ಒಂದು ಸ್ಮಾರ್ಟ್ ಏನಂತಾರೆ ಅದಕ್ಕೆ, ಗ್ಲಾಸಸ್ನ ಬಿಟ್ಟಿದ್ರು, ರಿಲೀಸ್ ಮಾಡಿದ್ರು. ಕರೆಕ್ಟ್, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ನಿಮಗೆ. ಬಟ್ ಇದರಲ್ಲಿ ನಥಿಂಗ್ ಅವರು ಡಿಸೈನ್ ಮಾಡ್ತಿದಾರಲ್ಲ, ಈ ಸ್ಮಾರ್ಟ್ ಗ್ಲಾಸಸ್ ಅಲ್ಲಿ ಏನು ಡಿಫರೆಂಟ್ ಅಂದರೆ, ಇದು AI ಪವರ್ಡ್ ಆಗಿರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ಡ್ ಆಗಿರುತ್ತೆ. ಸೊ ಆಲ್ರೆಡಿ ಕ್ಯಾಮ್ರಾ ಇರುತ್ತೆ, ಏನೇನು ಬೇಕೋ ಸ್ಪೀಕರ್ ಇರುತ್ತೆ, ಏನೇನು ಬೇಕೋ ಎಲ್ಲದನ್ನೂ ಆಲ್ರೆಡಿ ಇಂಟಿಗ್ರೇಟ್ ಮಾಡಿರ್ತಾರೆ. ಆ ಸ್ಮಾರ್ಟ್ ಗ್ಲಾಸು ನಮ್ಮ ಫೋನಿಗೆ ಕನೆಕ್ಟ್ ಆಗಿರುತ್ತೆ, ಕ್ಲೌಡಿಗೆ ಕನೆಕ್ಟ್ ಆಗಿರುತ್ತೆ. ಓಕೆನಾ. ಸೊ ಇವ್ರದ್ದು ಮೇನ್ ಇಂಟೆನ್ಷನ್ ಏನು ಗೊತ್ತಾ, ನಾವಿವಾಗ ಹೊರಗಡೆ ಹೋಗ್ತಿದ್ವಿ ಅಂದರೆ ಮೊಬೈಲ್ನ ಪಾಕೆಟಲ್ಲಿ ಇಟ್ಕೊಂಡಿರ್ತೀವಿ. ಕರೆಕ್ಟ್. ಸೊ ಪ್ರತಿ ಸಲ ಏನೋ ಮೆಸೇಜ್ ಬಂತು ಅಂದರೆ ತೆಗ್ಬಿಟ್ಟು ನೋಡ್ತೀವಿ, ವಾಟ್ಸಪ್ ನೋಡ್ತೀವಿ, ಮೇಲ್ಸ್ ಬಂದಿದೆಯಾ ಅಂತ ನೋಡ್ತೀವಿ, ಮೇಲ್ಸ್ಗಳಿಗೆ ರೆಸ್ಪಾಂಡ್ ಮಾಡ್ತೀವಿ, ವಾಟ್ಸಪ್ ಮೆಸೇಜಸ್ಗಳಿಗೆ ರೆಸ್ಪಾಂಡ್ ಮಾಡ್ತಿದ್ವಿ. ಕರೆಕ್ಟ್. ಇವಾಗ ಅದೆಲ್ಲ ಬೇಡ ಗುರು. ಸೊ ಇವ್ರ ಇಂಟೆನ್ಷನ್ ಏನು ಅಂದರೆ, ನಾವು ಆಸ್ ಲೆಸ್ ಆಸ್ ಪಾಸಿಬಲ್ ಮೊಬೈಲ್ನ ಪಾಕೆಟಿಂದ ತೆಗಿಬೇಕು ಅಷ್ಟೇ. ಕರೆಕ್ಟಾ. ಸೊ ಏನು ಮಾಡ್ತಾ ಇದ್ದಾರೆ ಇವರು ಅಂದರೆ, ಎಲ್ಲ ಇನ್ಸ್ಟ್ರಕ್ಷನ್ಸನ್ನು ಕೂಡ ನಮ್ಮ ಗ್ಲಾಸ್ ಇರುತ್ತಲ್ಲ, ಈ ನಥಿಂಗ್ AI ಪವರ್ಡ್ ಸ್ಮಾರ್ಟ್ ಗ್ಲಾಸು, ಅದರಿಂದಾನೇ ನಮ್ಮ ಫೋನಿಗೆ ಇನ್ಸ್ಟ್ರಕ್ಷನ್ಸ್ ಹೋಗೋ ಥರ ಎಲ್ಲ ಆಪ್ರೇಷನ್ಸ್ಗಳು ಕೂಡ ನೀವು ಥ್ರೂ ಮಾತಿಂದನೇ ಎಲ್ಲದೂ ಮುಗಿಸ್ಕೋಬೋದು. ಓಕೆ, ಇಟ್ ಈಸ್ ದಾಟ್ ಲೆವೆಲ್ ಇಂಟ್ರೆಸ್ಟಿಂಗ್. ಓಕೆ, ಸೊ ಮುಂದೆ ಅಸ್ಯೂಮ್ ದ್ಯಾಟ್ ನಥಿಂಗ್
ಕಂಪನಿ ಈ ನಥಿಂಗ್ ಸ್ಮಾರ್ಟ್ಫೋನ್ ಜೊತೆ ಈ ಪರ್ಟಿಕ್ಯುಲರ್ ಸನ್ ಗ್ಲಾಸಸ್ ಸ್ಮಾರ್ಟ್ ಗ್ಲಾಸಸ್ನ ವೆರಿ ಚೀಪ್ ಅಥವಾ ರೀಸನಬಲ್ ರೇಟಿಗೆ ಏನಾದ್ರು ರಿಲೀಸ್ ಮಾಡಿದ್ರೆ ಇಟ್ ವಿಲ್ ಬಿ ಅ ಗೇಮ್ ಚೇಂಜಿಂಗ್ ಫಾರ್ ಶೋರ್. ಓಕೆ, ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಏನಂದ್ರೆ, ಗೂಗಲ್ ಅವರು ಮತ್ತೆ ಸ್ಯಾಮ್ಸಂಗ್ ಅವರು, ಆಪಲ್ ಅವರು, ಇವರೆಲ್ಲ ಕೂಡ ಸ್ಮಾರ್ಟ್ ಗ್ಲಾಸಸ್ನ ಡಿಸೈನ್ ಮಾಡ್ತಾ ಇದ್ದಾರೆ. ಬಟ್ ಇವ್ರು ಎಲ್ಲರಿಗೂ ತುಂಬಾ ಒಳ್ಳೆ ಕಾಂಪಿಟೇಷನ್ ಅಂದ್ರೆ ನಥಿಂಗ್ ಅವರು ಡಿಸೈನ್ ಮಾಡ್ತಿರುವಂತಹ ಒಂದು ಸ್ಮಾರ್ಟ್ ಗ್ಲಾಸಸ್, AI ಪವರ್ಡ್ ಸ್ಮಾರ್ಟ್ ಗ್ಲಾಸಸ್. ನೋಡೋಣ, 2027 ಅಲ್ಲಿ ಮೋಸ್ಟ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವೆನ್ ಎವರ್ ಇಟ್ ಕಮ್ಸ್ ಇಟ್ ವಿಲ್ ಬಿ ಅ ಗೇಮ್ ಚೇಂಜರ್ ಫಾರ್ ಶೋರ್. ಓಕೆ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಓಕೆ, ನಮ್ಮ ಥರ್ಡ್ ಟಾಪಿಕ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪ್ಲಸ್. ಓಕೆ, ದಿಸ್ ಈಸ್ ಒನ್ ಮೋರ್ ಗೇಮ್ ಚೇಂಜಿಂಗ್ ಫಾರ್ ಶೋರ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇಷ್ಟು ವರ್ಷ ಇನ್ಸ್ಟಾಗ್ರಾಮನ್ನು ನಾವು ಫ್ರೀಯಾಗಿ ಯೂಸ್ ಮಾಡ್ತಿದ್ವಿ, ಕರೆಕ್ಟ್? ಇನ್ಮೇಲೆ ಇನ್ಸ್ಟಾಗ್ರಾಮಿಗೆ ಒಂದು ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅನ್ನು ತರ್ತಾ ಇದ್ದಾರೆ ಮೆಟಾದವರು. ಏನು ಹಿಂಗಂದ್ರೆ, ಫಾರ್ ಎಕ್ಸಾಂಪಲ್, ಇವಾಗ ನಾವು ಸ್ಟೋರೀಸ್ಗಳನ್ನೆಲ್ಲ ನೋಡ್ತಿದ್ವಿ, ಕರೆಕ್ಟ್? ಯಾರೋ ಬೇರೆಯವರು ಸ್ಟೋರೀಸ್ಗಳು ಹಾಕ್ತಾ ಇದ್ರು, ಅದನ್ನೆಲ್ಲ ನಾವು ನೋಡ್ತಿದ್ವಿ. ಮುಂದೆ ಏನಾದ್ರು ಈ ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ಗಳೇನಾದ್ರು ಬಂದರೆ ಅದನ್ನೇನಾದರೂ ನಾವು ತಗೊಂಡ್ರೆ ನಾವು ಸ್ಟೋರೀಸ್ಗಳನ್ನ ನೋಡಿದ್ದು ಅವರಿಗೆ ಗೊತ್ತೇ ಆಗೋದಿಲ್ಲ. ಅನಾನಿಮಸ್ಲಿ ನಾವು ನೋಡ್ಬೋದು ಸ್ಟೋರೀಸ್ನ. ಆಮೇಲೆ ಈ ಸ್ಟೋರೀಸು 24 hours ಮಾತ್ರ ಇರುತ್ತೆ, ಕರೆಕ್ಟ್? ಬಟ್ ಮುಂದೆ ನಾವೇನಾದ್ರು ಸಬ್ಸ್ಕ್ರಿಪ್ಷನ್ ಪ್ಲಾನ್ ತಗೊಂಡ್ರೆ ಇದನ್ನ 48 hours ತನಕನೂ ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ, ಈ ಥರದ್ದು ಒಂದಲ್ಲ ಎರಡಲ್ಲ ಸುಮಾರು ಫೀಚರ್ಸ್ಗಳು ಬರುತ್ತೆ. ಓಕೆ, ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು UPI ಯೂಸೇಜ್ ಬಗ್ಗೆ. ಸೊ ಲಾಸ್ಟ್ ಇಯರ್ 2025 ಮಾರ್ಚಲ್ಲಿ ಕಂಪೇರ್ ಮಾಡಿದ್ರೆ 2026 ಮಾರ್ಚಲ್ಲಿ UPI ಯೂಸೇಜ್ ಸ್ಕೈ ರಾಕೆಟೆಡ್. ಓಕೆ, 20% ಇಯರ್ ಆನ್ ಇಯರ್ ಗ್ರೋತ್ ಇದೆ ವೆನ್ ಕಂಪೇರ್ಡ್ ಟು ಮಾರ್ಚ್ 2025. ಸೊ ಇಟ್ ಈಸ್ ಅ ವೆರಿ 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 ಗುಡ್ ಸೈನ್. ಜನಗಳು ಏನು ಮಾಡ್ತಾ ಇದ್ದಾರೆ, ಕ್ಯಾಶ್ ಪೇಮೆಂಟ್ಸನ್ನ ನಿಧಾನಕ್ಕೆ ಕಡಿಮೆ ಮಾಡ್ತಾ ಇದ್ದಾರೆ, UPI ಪೇಮೆಂಟ್ಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಓಕೆ, ಎಸ್ಪೆಷಲಿ ಫೋನ್ಪೇನ 45% ಜನ ಯೂಸ್ ಮಾಡಿದ್ದಾರೆ. ಓಕೆ, ಆ್ಯಂಡ್ 33% ಗೂಗಲ್ ಪೇನ ಯೂಸ್ ಮಾಡಿದ್ದಾರೆ. ಸೊ ಇವೆನ್ಚುಲಿ ಇಟ್ ಈಸ್ ವೆರಿ ಗುಡ್. ಓಕೆ, 23 ಬಿಲಿಯನ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಗುರು, 23 ಬಿಲಿಯನ್ ಟ್ರಾನ್ಸಾಕ್ಷನ್ಸ್ ಆಗಿದೆ. ಆ್ಯಂಡ್ ಇಟ್ ಈಸ್ ವರ್ತ್ 29 lakh crores. ಇಟ್ ಇಸ್ ನಾಟ್ ಅ ಸ್ಮಾಲ್ ನಂಬರ್ ಎಟ್ ಆಲ್. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಇದು ಕಂಪ್ಲೀಟ್ ಗ್ರಾಫನ್ನ ನೋಡಿದ್ರೆ ಬ್ಯಾಂಗ್ಳೂರ್ ಕಮ್ಸ್ ಅಟ್ ದ ಫಸ್ಟ್ ಪ್ಲೇಸ್. ನಾವೇ ತುಂಬ ಜಾಸ್ತಿ UPI ಟ್ರಾನ್ಸಾಕ್ಷನ್ಸ್ ಮಾಡಿರೋದು, ಆಮೇಲೆ ಡೆಲ್ಲಿ ಬರುತ್ತೆ, ಆಮೇಲೆ ಬಾಂಬೆ ಬರುತ್ತೆ. ಓಕೆ, ಸೊ ಇವೆನ್ಚುಲಿ ಎಲ್ಲರೂ ಕೂಡ ಕ್ಯಾಶ್ ಪೇಮೆಂಟ್ಸನ್ನು ಕಂಪ್ಲೀಟ್ ಝೀರೋ ಡೌನ್ ಮಾಡಬೇಕು, ಡಿಜಿಟಲ್ ಪೇಮೆಂಟ್ಸನ್ನ ಜಾಸ್ತಿ ಮಾಡಬೇಕು, ಕರಪ್ಷನ್ಸ್ ತುಂಬ ಕಡಿಮೆ ಆಗುತ್ತೆ, ಪ್ಲಸ್ ಇಂಡಿಯಾ ಎಕಾನಮಿ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಸೊ ನೋಡೋಣ ಮುಂದೆ ಇನ್ ಫ್ಯೂಚರ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬೈ ದಟ್ ಲೆಟ್ಸ್ ಗೋ ಆನ್ ಟು ದ ಲಾಸ್ಟ್ ಟಾಪಿಕ್ ಆಫ್ ದ ಡೇ. ಓಕೆ, ನಾನು ಅವಾಗಲೇ ಹೇಳಿದ್ದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿಲ್ಲ ಅಂದರೆ ಟೆಕ್ ಟಾಪಿಕ್ಸ್ ಕಂಪ್ಲೀಟೇ ಆಗೋದಿಲ್ಲ. ಓಕೆ, ಸೊ ಒನ್ ಲಾಸ್ಟ್ ಟಾಪಿಕ್, ಇಟ್ ಈಸ್ none other than Claude ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಇಲ್ಲಿ ತನಕ ನಾವು ಮೈಕ್ರೋಸಾಫ್ಟ್ ಸೂಟ್ ಟೂಲ್ಸ್ಗಳನ್ನು ಯೂಸ್ ಮಾಡ್ತಿದ್ವಿ, ಕರೆಕ್ಟಾ? ಕ್ಯಾಲೆಂಡರ್ಸ್ ಆಗಿರ್ಬೋದು, ಔಟ್ಲುಕ್ಸ್ ಆಗಿರ್ಬೋದು, ಮೇಲ್ಸ್ಗಳಿಗೆ, ಆಮೇಲೆ ಟೀಮ್ಸ್, ಮೈಕ್ರೋಸಾಫ್ಟ್ ಟೀಮ್ಸ್ ಯೂಸ್ ಮಾಡ್ತಿದ್ವಿ, ಶೇರ್ ಪಾಯಿಂಟ್ಸ್ ಯೂಸ್ ಮಾಡ್ತಿದ್ವಿ, ಆಕ್ಸೆಸ್ ಯೂಸ್ ಮಾಡ್ತಿದ್ವಿ, ಕರೆಕ್ಟ್? ಇದೆಲ್ಲ ಯೂಸ್ ಮಾಡ್ತಿದ್ವಿ. ಬಟ್ ಇವಾಗ ಈ ಕ್ಲಾಡ್ AIಗೆ ನಾವೇನಾದರೂ ಆಕ್ಸೆಸ್ ಕೊಟ್ಟರೆ, ರೀಡ್ ಆಕ್ಸೆಸ್ ಕೊಟ್ಟರೆ, ಸೊ ಈ ಎಲ್ಲ ಟೂಲ್ಸ್ಗಳನ್ನು ಅದೇ ರೀಡ್ ಮಾಡ್ಕೊಳುತ್ತೆ, ಡಾಟಾನ ಸಮರೈಸ್ ಮಾಡುತ್ತೆ, ನಮಗೆ ಫಿಂಗರ್ ಟಿಪ್ಪಲ್ಲಿ ಎಲ್ಲ ಕೂಡ ರೆಡಿಯಾಗಿ ಸಿಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಎಲ್ಲ ಮೇಲ್ಸ್ಗಳನ್ನು ರೀಡ್ ಮಾಡಿ ಸಮರೈಸ್ ಮಾಡಿ ಏನಾದ್ರು ಆ್ಯಕ್ಷನ್ಸ್ ತೊಗೋಬೇಕಿದ್ರೆ ಅದು ನಮಗೆ ಆಲ್ರೆಡಿ ಹೇಳುತ್ತೆ. ಟೀಮ್ಸಿನ ಚಾಟ್ಸ್ಗಳನ್ನೆಲ್ಲ ರೀಡ್ ಮಾಡಿ ಅದರಲ್ಲಿ ನಾವೇನಾದ್ರು ಆ್ಯಕ್ಷನ್ಸ್ ಮಾಡಬೇಕಾ, ಯಾರಿಗಾದ್ರು ರೆಸ್ಪಾಂಡ್ ಮಾಡಬೇಕಾ, ಅದೇ ನಮಗೆ ಹೇಳುತ್ತೆ. ಆಮೇಲೆ ಎಲ್ಲ ಕ್ಯಾಲೆಂಡರ್ಗಳ ಸ್ಕೆಡ್ಯೂಲ್ಡ್ ಅಪಾಯಿಂಟ್ಮೆಂಟ್ಸ್ಗಳನ್ನು ಚೆಕ್ ಮಾಡುತ್ತೆ. ಅದರಲ್ಲಿ ನಾವು ಯಾವ್ದಾದ್ರು ಮೀಟಿಂಗ್ಸ್ ಅಟೆಂಡ್ ಮಾಡೋದಿದೆಯಾ, ಏನು ಎತ್ತ, ಅದನ್ನು ಕೂಡ ನಮಗೆ ಹೇಳ್ಬಿಡುತ್ತೆ. ಸೊ ಎವ್ರಿಥಿಂಗ್ ಈಸ್ ರೆಡಿ, ಎವ್ರಿಥಿಂಗ್ ವಿಲ್ ಬಿ ರೆಡಿ ಅಟ್ ಅವರ್ ಫಿಂಗರ್ ಟಿಪ್ಸ್. ಇನ್ನೊಂದೇನೆಂದರೆ ನಾವಿನ್ನೂ ರೈಟ್ ಆಕ್ಸೆಸ್ ಕೊಡೋಕ್ಕಾಗ್ತಾ ಇಲ್ಲ ಅದಕ್ಕೆ. ಓಕೆ, ಆ ಫೀಚರ್ ಇನ್ನೂ ತಂದಿಲ್ಲ. ಅಕಸ್ಮಾತ್ ರೈಟ್ ಆಕ್ಸೆಸ್ ಕೊಟ್ವಿ ಅಂತ ಅಂದ್ಕೊಳ್ಳಿ, ಮೇಲ್ಸ್ಗಳಿಗೆ ಇದೇ ರೆಸ್ಪಾಂಡ್ ಮಾಡುತ್ತೆ, ಮೆಸೇಜಸ್ಗಳಿಗೆ ಇದೇ ರೆಸ್ಪಾಂಡ್ ಮಾಡುತ್ತೆ, ಚಾಟ್ಸ್ಗಳಿಗೆ ಇದೇ ರೆಸ್ಪಾಂಡ್ ಮಾಡುತ್ತೆ, ನಿಮ್ಮ ಏನಂತಾರೆ ಕ್ಯಾಲೆಂಡರ್ಗಳಲ್ಲಿ ಸ್ಕೆಡ್ಯೂಲ್ ಮಾಡ್ತೀವಲ್ಲ ಅಪಾಯಿಂಟ್ಮೆಂಟ್ಸ್, ಅದು ಕೂಡ ಇದೇ ಮಾಡುತ್ತೆ, ಎಲ್ಲದೂ ಇದೇ ಮಾಡುತ್ತೆ. ಸೊ AI ಇಸ್ ಅದ್ರ ಕೆಪಬಿಲಿಟಿ ಇಸ್ ಎಂಡ್ಲೆಸ್. ಓಕೆ, ಇದು ಒಳ್ಳೆಯದು ಕೂಡ ಒನ್ ವೇ ನೋಡಿದ್ರೆ, ಕೆಟ್ಟದ್ದು ಕೂಡ. ಸೊ ಇಟ್ ಈಸ್ ಅಪ್ ಟು ಅಸ್, ನಾವು ಹೇಗೆ ಇದನ್ನು ಯೂಸ್ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು.
ಯಾ ದಟ್ಸ್ ಇಟ್. ಐ ಥಿಂಕ್ ಇವತ್ತಿನ ಎಲ್ಲ ಟಾಪಿಕ್ಸನ್ನು ನಾನು ಕವರ್ ಮಾಡಿದ್ದೀನಿ. ಸೊ ಯಾ, ಬಿಫೋರ್ ಗೋಯಿಂಗ್ ಒನ್ ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದ್ರೆ. ಸೊ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಮೀ, ಮೋಟಿವೇಟ್ ಮೀ ಟು ಡೂ ಗುಡ್ ಇನ್ ಫ್ಯೂಚರ್. ಓಕೆ, ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು.